ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಪುತ್ತೂರಿನ ಪುರಭವನದಲ್ಲಿ 2022 ಹಾಗೂ 2023ನೇ ಸಾಲಿನ ಬ್ಯಾರಿ ಅಕಾಡೆಮಿ ಗೌರವ ಪುರಸ್ಕಾರ ಪ್ರದಾನ ಹಾಗೂ ಬ್ಯಾರಿ ವಿದ್ಯಾರ್ಥಿ ಸಂಗಮ ನಡೆಯಲಿದೆ ಎಂದು ಅಕಾಡೆಮಿಯ ಅಧ್ಯಕ್ಷ ಉಮರ್ ಯುಎಚ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಅಂದು ಬೆಳಗ್ಗೆ 10 ಗಂಟೆಗೆ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಕೆಪಿ ಅಹಮದ್ ಹಾಜೆ ಉದ್ಘಾಟಿಸಲಿದ್ದಾರೆ. ಬಳಿಕ ಮಹಿಳೆಯರಿಗೆ ಸಾಂಪ್ರದಾಯಿಕ ಆಹಾರ ಮತ್ತು ಮೆಹಂದಿ ವಿನ್ಯಾಸ ಸ್ಪರ್ಧೆ ನಡೆಯಲಿದೆ. ಮಕ್ಕಳಿಗೆ ಬ್ಯಾರಿ ಹಾಡೋ ಸ್ಪರ್ಧೆ ಮತ್ತು ಸಾರ್ವಜನಿಕರಿಗೆ ಕ್ವಿಜ್ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ವಿದ್ಯಾರ್ಥಿ ಸಂಗಮ ನಡೆಯಲಿದ್ದು, ಯುವ ಜನತೆಯ ಮುಂದಿರುವ ಸವಾಲುಗಳು ಹಾಗೂ ಪರಿಹಾರ ಚರ್ಚಾಗೋಷ್ಠಿ ನಡೆಯಲಿದೆ. ನ್ಯಾಯಮೂರ್ತಿ ಎಂ ಸಿದ್ದಿಕ್, ಪ್ರಾಧ್ಯಾಪಕ ಅಬ್ದುಲ್ ರಜಾಕ್ ಅನಂತಾಡಿ ಮತ್ತು ಪುತ್ತೂರು ಕಮ್ಯುನಿಟಿ ಸೆಂಟರ್ನ ಹನೀಫ್ ಭಾಗವಹಿಸಲಿದ್ದಾರೆ. ಬ್ಯಾರಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಮೊಹಮ್ಮದ್ ಬಡ್ಡೂರು ವಹಿಸಲಿದ್ದು, ಸಫ್ವಾನ್ ಸವಣೂರು, ಮೊಹಮ್ಮದ್ ಶರೀಫ್ ನಿರ್ಮುಂಜೆ, ರೆಹಮತ್ ಪುತ್ತೂರು, ಅಶ್ರಫ್ ಅಫಾಲು, ಸಿಮ್ಸರುಲ್ ಹಕ್ ಅರ್ಲಪದವು, ಆಯಿಷಾ ಪೆರ್ನೆ, ಸಲೀಂ ಮಾಣಿ ಹಾಗೂ ಎಂಶ ಬೆಂಗಿಲಾ ಕವನ ವಾಚನವನ್ನ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಅವರು ಪೂನಾ ಯೂನಿವರ್ಸಿಟಿಗೆ ಒಂದು PhD ಸಬ್ಮಿಟ್ ಮಾಡಿದ್ದಾರೆ, ಒಂದು ಥೀಸಿಸ್. ಅದು ಬಿಟ್ಟರೆ ಬೇರೆ ಯಾವುದೇ ಯೂನಿವರ್ಸಿಟಿಯಲ್ಲಿ ಒಂದು ಥೀಸಿಸ್ ಇಲ್ಲ. ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲೂ ಕೂಡ ಈಗ ಅವರು ಸುಶೀಲಾ ಉಪಾಧ್ಯಾಯ ಮೇಡಮ್ ಅವರು ಅಕಾಡೆಮಿಯ ಮೊದಲ ಅವಧಿಗೆ ಸದಸ್ಯ ಕೂಡ ಆದರು. ಆದರೆ ಅವರ ಥೀಸಿಸ್ ಅಲ್ಲಿ ಎಲ್ಲೂ ಕೂಡ ಬ್ಯಾರಿ ಶಬ್ದ ಬಳಸಿಲ್ಲ. ಇಡೀ 400 ಚಿಲ್ಲರೆ ಪುಟದ ಥೀಸಿಸ್ ಅಲ್ಲಿ ಅವರೆಲ್ಲ ಕಡೆ ಮಾಪಿಲ್ಲ ಅಂತ ಬಳಸಿದ್ದಾರೆ. ಅವರು ಮೊದಲ ಅವಧಿಗೆ ಸದಸ್ಯ ಆದಾಗ ಒಂದು ಪುಸ್ತಕ ಬರೆದರು, ಅದರಲ್ಲಿ ಬ್ಯಾರಿ ಅಂತ ಬಳಸಿದರು. ಇದು ಬಿಟ್ಟರೆ ಯಾವುದೇ ಯೂನಿವರ್ಸಿಟಿಯಲ್ಲಿ ಬ್ಯಾರಿಗೆ ಬೇರೆ ಬೇರೆ ವಿಷಯದಲ್ಲಿ ಬ್ಯಾರಿಗಳು PhD ಮಾಡಿದ್ರು. ಈಗ ತುಂಬಾ ನಮ್ಮ ಮಕ್ಕಳು ಬೇರೆ ಬೇರೆ ವಿಷಯದಲ್ಲಿ ಭಾಷೆ, ಸಂಸ್ಕೃತಿ, ಕಲೆ, ಜನಪದ ಅಥವಾ ಇತಿಹಾಸ ಇದರ ಬಗ್ಗೆ PhD ಇಲ್ಲ. ಸೊ ಆ ಕಾರಣಕ್ಕಾಗಿ ನಾವೊಂದು ತಜ್ಞರ ಸಮಿತಿಯನ್ನ ಅಕಾಡೆಮಿ ಮೂಲಕ ಮಾಡಿದ್ದೀವಿ. ಮಾಡಿಕೊಂಡು ಇದಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡು, ಮೊದಲ ಆದ್ಯತೆ ಸಂಶೋಧನೆ ಮತ್ತು ದಾಖಲೀಕರಣಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ತಜ್ಞರ ಸಮಿತಿಯಲ್ಲಿ ಪುರುಷೋತ್ತಮ ಬಿಲಿಮಲೆ, ರಹಮತ್ ತರೀಕೆರೆ, ಪ್ರೊಫೆಸರ್ ಎ ನಾರಾಯಣ್ ಇಂಥವರೆಲ್ಲ ಇದ್ದಾರೆ, ತುಂಬ ಮಂದಿ ಇದ್ದಾರೆ. ಸೊ 2-3 ಸಭೆ ಆಗಿದೆ. ಈಗ ನಾವು ಯಾವುದೇ ಯೂನಿವರ್ಸಿಟಿಯಲ್ಲಿ, ಜಗತ್ತಿನ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಬ್ಯಾರಿ ಭಾಷೆ, ಇತಿಹಾಸ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ PhD ಮಾಡುತ್ತಿದ್ದರೆ ನಾವು ಫೆಲೋಶಿಪ್ ಕೊಡ್ತೀವಿ ಅಕಾಡೆಮಿಯಿಂದ, ದೊಡ್ಡ ಅಮೌಂಟ್ ಕೊಡ್ತೀವಿ. ಇದು ಮೊದಲ ಆದ್ಯತೆ. ಎರಡನೇದು ದಾಖಲೀಕರಣಕ್ಕೂ ಕೂಡ ಒಂದು ಟೀಮ್ ಈಗ ಸಜ್ಜಾಗಿದೆ. ಸುಮಾರು 6 ತಿಂಗಳು ಅವರು ಬ್ಯಾರಿಗಳು ನೆಲೆಸಿರುವ ಎಲ್ಲ ಊರಿಗೆ ಸಂಚಾರ ಮಾಡ್ತಾರೆ, ಇದು ಆಡಿಯೋ ವಿಡಿಯೋ ತಂಡದ ಜೊತೆಗೆ. ಈ ಭಾಷಾ ಪ್ರಕಾರ ಅಂದ್ರೆ ಒಂದು 10-13 ಸಬ್ಜೆಕ್ಟ್ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 3 ನಾವು ಕಟ್ ಮಾಡಿ 10 ಸಬ್ಜೆಕ್ಟ್ ಮೇಲೆ ದಾಖಲೀಕರಣ ಮಾಡಬೇಕು ಅಂತ ಹೇಳಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಸಂಚಾಲಕರಾದ ಅಬೂಬಕರ್ ಅರ್ಲಪದವು, ಪ್ರಧಾನ ಕಾರ್ಯದರ್ಶಿ ನೂರುದ್ದೀನ್ ಸಾಲ್ಮರ, ಸಂಘಟನಾ ಕಾರ್ಯದರ್ಶಿ ಕೆಎಂ ಸಿದ್ದಿಕ್ ಹಾಗೂ ಕಾರ್ಯದರ್ಶಿ ವಿಕೆ ಶರೀಫ್ ಬಪ್ಪಳಿಗೆ ಹಾಜರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.